ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಇಲ್ಲಿಯ. ಇವತ್ತು ಹೇರು ಕೂದಲನ್ನ ಬೆಳೆಸೋದು ಯಾವ ರೀತಿ ನಾವು ದಟ್ಟವಾಗಿ ಉದ್ದವಾಗಿ ಬೆಳೆಸೋದನ್ನ ಯಾವ ರೀತಿ ಒಂದು ಹೇರ್ ಆಯಿಲ್ನ ಇದೊಂದು ಹೇರ್ ಆಯಿಲ್ ಇದ್ದರೆ ಸಾಕು ನಮ್ಮ ಹೇರು ತುಂಬ ಗಟ್ಟಿ ಮುಟ್ಟಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಬನ್ನಿ ಅದು ಯಾವುದು ಅಂತ ಹೇಳ್ತೀನಿ. ಒಂದು ಮುಷ್ಟಿಯಷ್ಟು ನೀವು ಬೇಕಾದ್ರೆ ರಫ್ ನೋಟಲ್ಲಿ ಬರೆದು ಇಟ್ಕೊಳ್ಳಿ. ಒಂದು ಮುಷ್ಟಿಯಷ್ಟು ಕರಿಬೇವನ್ನ ತೊಳೆದು ನಾನು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮನ ಸೀಕ್ರೆಟ್ ಅಂತಲೇ ಹೇಳ್ಬೋದು. 2 ಈರುಳ್ಳಿನ ತಗೊಂಡಿದ್ದೀನಿ. ತುಂಬ ಬೇಗವಾಗಿ ದಟ್ಟವಾಗಿ ಬೆಳೆಯುತ್ತೆ. 2 ಈರುಳ್ಳಿ ನಾರ್ಮಲ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಕಲಂಜಿ ತೊಗೊಂಡಿದ್ದೀನಿ. ನೈಜಿಲಾರ್ ಸೀಡ್ಸ್ ಅಂತಾರೆ ಇದನ್ನು. ಕಲಂಜಿ ಮತ್ತು ಈರುಳ್ಳಿ, ಮೆಂತ್ಯ ಕಾಳು, ಕರಿಬೇವಿನ ಸೊಪ್ಪು ಇವೆಲ್ಲನೂ ಕೂಡ ನಮ್ಮ ಕೂದಲಿನ ತುಂಬ ದಟ್ಟವಾಗಿ, ವೇಗವಾಗಿ, ಕಪ್ಪಾಗಿ, ಉದುರದೆ ತುಂಬ ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಬೋದು. ಈರುಳ್ಳಿ ಆಗಲಿ, ಕರಿಬೇವಿನ ಸೊಪ್ಪಾಗಲಿ, ಚಿಕ್ಕ ಮಕ್ಕಳು ಕೂಡ ಹೇಳ್ತಾರೆ ನಮ್ಮ ಕೂದಲು ಇದರಲ್ಲಿ ಯಾವ ರೀತಿ ಬೆಳೆಯುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೂ ಕೂಡ ಸಹ ಗೊತ್ತಾಗ್ಬಿಡುತ್ತೆ. ಕಪ್ಪಾಗಿ, ದಪ್ಪವಾಗಿ, ಕೂದಲು ಶೈನಿಂಗ್ ಆಗಿ, ದಟ್ಟವಾಗಿ ಬೆಳೆಯೋದಕ್ಕೆ ಈರುಳ್ಳಿ ಮತ್ತು ಕರಿಬೇವು, ಕಲೋಂಜಿ, ಮೆಂತ್ಯ ಕಾಳು ಇಷ್ಟನ್ನು ಕೂಡ ಉಪಯೋಗಿಸಿ ನಾವು ಎಣ್ಣೆಯಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ಕೂದಲು ವೇಗವಾಗಿ ದಟ್ಟವಾಗಿ ಬೆಳೆಯುತ್ತೆ. ಈ ಕಲೋಂಜಿ ನಾನು ನಿಮಗೆ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ. ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ ನಿಮಗೆ ಕಲೋಂಜಿ ಬಗ್ಗೆ, ಎಷ್ಟು ಚೆನ್ನಾಗಿ ನಮ್ಮ ಕೂದಲನ್ನ ವೇಗವಾಗಿ ಬೆಳೆಯುತ್ತೆ ಅಂತೇಳಿ. ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದು ತುಂಬಾ ಕಮ್ಮಿ ಬೆಲೆಗೆ ನಂಗೆ ಸಿಕ್ಕಿದೆ. ಇದ್ರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಜಸ್ಟ್ 80 ರೂಪೀಸ್ಗೆ ಕಲೋಂಜಿ ನನಗೆ 50 ಗ್ರಾಮ್ ಸಿಕ್ಕಿದೆ. ಮೆಂತ್ಯ ಕಾಳು ನಾವು ಮನೇಲೇ ಉಪಯೋಗಿಸ್ತೀವಲ್ಲ, ಪ್ರತಿನಿತ್ಯ ನಾವು ಅಡುಗೆಗೆ ಯೂಸ್ ಮಾಡೋದ್ರಿಂದ ಮೆಂತ್ಯ ಕಾಳು ನಮ್ಮ ಹತ್ರ ಇದ್ದೇ ಇರುತ್ತೆ. ಕಲೋಂಜಿ ಅಷ್ಟೇ ನಾವು ತರಿಸೋವಂಥದ್ದು ಆನ್ಲೈನಲ್ಲಿ. ನಿಜವಾಗ್ಲೂ ನೀವು ನಂಬಲ್ಲ, ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಇದೊಂದು ಹೇರ್ ಆಯಿಲ್ನ ನೀವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಯಾವ ರೀತಿ ಅಂತ ಬನ್ನಿ ತೋರಿಸ್ತಾ ಹೋಗ್ತೀನಿ. ಇದನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಬಾಣಲಿಲಾದರೂ ಪ್ರಿಪೇರ್ ಮಾಡ್ಕೋಬೋದು. ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಬಿಡಿಸಿಟ್ಟಿರುವಂಥ ಕರಿಬೇವಿನ ಸೊಪ್ಪು, ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ನಾವು ಪ್ರತಿದಿನ ಯೂಸ್ ಮಾಡೋವಂಥದ್ದು. ಪ್ಯಾರಾಶೂಟ್ ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ನೋಡಿ, ನಾನು 300 ml ಅಷ್ಟು ನಾನು ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ 500 ml ಕೋಕೋನಟ್ ಆಯಿಲ್ನು ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ. ಈಗ ನನ್ನ ಹತ್ರ ಅಷ್ಟು 300 ml ಅಷ್ಟು ಎಣ್ಣೆ ಸಿಕ್ಕಿದೆ ನನಗೆ. ಹಾಗಾಗಿ 300 ml ಅಷ್ಟು ನಾನು ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಯೂಸ್ ಮಾಡ್ತಾಯಿದ್ದೀನಿ. ಕಲೋಂಜಿನ ನೀವು ಎಣ್ಣೆ 500 ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಆದರೆ ತೀರಾ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದಲ್ಲ. ಹಾಗಾಗಿ 300 mlಗೆ 2 ಟೇಬಲ್ ಸ್ಪೂನ್ ಕಲೋಂಜಿ, 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಂತರ ಇವೆರಡನ್ನೂ ನೀವು ಬೇಕಾದ್ರೆ ಪುಡಿ ಮಾಡಿ ಯೂಸ್ ಮಾಡ್ಕೋಬೋದು. ಇವೆರಡನ್ನೂ ಮಿಕ್ಸಿಲಿ ನಾನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ನಂತರ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನ ಈ ರೀತಿ ಎಲ್ಲನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಸೇರಿಸ್ತಾ ಇದ್ದೀನಿ. ಅದು ಹಾಕಿಲ್ಲ ಅಂದರೆ ಫುಲ್ ಫೀಲೇ ಆಗೋಲ್ಲ. ಆಯಿಲಲ್ಲಿ ಮ್ಯಾಜಿಕಲ್ ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. 100% ನಾನು ಹೇಳ್ತೀನಿ, ಹೇರ್ ಗ್ರೋತ್ ಕಂಪ್ಲೀಟಾಗಿ ನಮಗೆ ಹೇರ್ ಗ್ರೋತ್ ಆಗೇ ಆಗುತ್ತೆ. ತುಂಬ ದಟ್ಟವಾಗಿ ಬೆಳೆಯೋದಕ್ಕೆ, ಕಪ್ಪಾಗಿ ಉದ್ದವಾಗಿ, ಏರ್ ಫಾಲ್ ಆಗದೆ ತಡೆಗಟ್ಟುತ್ತೆ ಈ ಹೇರ್ ಆಯಿಲ್ ಅಂತ ಹೇಳ್ಬೋದು. ಇದು ಅಮ್ಮ, ನಮ್ಮ ಅಜ್ಜಿ, ಮುತ್ತಾತರು ಕೂಡ ಈ ಹೇರ್ ಆಯಿಲ್ನ ಯೂಸ್ ಮಾಡ್ತಾರೆ. ಮುತ್ತಜ್ಜಿಯಿಂದನೂ ಕೂಡ ಪ್ರತಿಯೊಬ್ಬರು ಕೂಡ ಈ ಹೇರ್ ಆಯಿಲ್ನ ಯೂಸ್ ಮಾಡ್ತಾರೆ. ನಾವು ಕೂಡ ಯೂಸ್ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ. ಆನ್ಲೈನಲ್ಲಿ ಸಿಗೋವಂಥ, ಇವಾಗ ಮಾರ್ಕೆಟಲ್ಲಿ ಸಿಗೋವಂಥ ಕೆಮಿಕಲ್ ಆಯಿಲ್ಗಿಂತ ನಾವು ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋ ಈ ಆಯಿಲು ಎಷ್ಟು ಪರಿಶುದ್ಧವಾಗಿ, ಎಷ್ಟು ಚೆನ್ನಾಗಿ ನಮ್ಮ ಹೇರ್ ಗ್ರೋತ್ ಮಾಡ್ಕೋಬೋದು ಅಂದರೆ ಹೋಮ್ ರೆಮಿಡಿಲಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತೀನಿ. ಮ್ಯಾಜಿಕಲ್ ಎಣ್ಣೆ ಅಂತ ಹೇಳ್ತೀನಿ. ಈಗ ಈ ಹೇರ್ ಆಯಿಲ್ ಜೊತೆ ಎಲ್ಲನೂ ಮಿಕ್ಸ್ ಮಾಡಿ ಜಸ್ಟ್ 5 ರಿಂದ 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಹೈ ಫ್ಲೇಮಲ್ಲಿ ಮಾಡಬೇಡಿ. ಯಾಕಂದರೆ ತುಂಬ ಕುದಿಸಿ ಗರಿಗರಿಯಾಗಿ ಮಾಡಿಬಿಟ್ರೆ ನಮಗೆ ಎಲ್ಲ ಸತ್ವನೂ ಹೋಗ್ಬಿಡುತ್ತೆ. ಎಣ್ಣೆಯಲ್ಲಿ ಎಲ್ಲ ಸತ್ವನೂ ಬಿಟ್ಕೊಂಡು ಮ್ಯಾಜಿಕಲ್ ಎಣ್ಣೆ ಆಗಿ ಪರಿವರ್ತನೆ ಆಗಬೇಕಲ್ವ. ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ತುಂಬ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಜಸ್ಟು ಎಲ್ಲನೂ ಕೂಡ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಈಗ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು ಚೆನ್ನಾಗಿ ಈ ಥರ ಲೈಟಾಗಿ ಕೈ ಬಿಡದೇ ರೀತಿ ಸ್ವಲ್ಪ ಸೌಟಲ್ಲಿ ಅಲ್ಲಾಡಿಸ್ತಾ ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಹೇರ್ ಆಯಿಲ್ ಪ್ರಿಪೇರ್ ಆಗಿದೆ. ಇದಕ್ಕೆ ಜಸ್ಟ್ 2 ಆಯಿಲ್ನ ಮಿಕ್ಸ್ ಮಾಡ್ತೀನಿ. ಯಾವುದು ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇದು ಚೆನ್ನಾಗಿ ಆಫ್ ಮಾಡಿ ಸ್ಟವ್ನ 100 ml ನಾನು ಕ್ಯಾಸ್ಟ್ರೋಲ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಕೈ ಎಣ್ಣೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಹರಳೆಣ್ಣೆ, ಕೈ ಎಣ್ಣೆ ಅಂತಾರಲ್ಲ, ಆ ಎಣ್ಣೆನ 100 ml ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆನೂ ಕೂಡ ನಮ್ಮ ಹೇರ್ ಫಾಲ್ ಆಗದೆ ತುಂಬ ಕಪ್ಪಾಗಿ ದಟ್ಟವಾಗಿ ಬೆಳಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ದೇಹ ಹೀಟ್ ಆಗಿದ್ರೂ ಕೂಡ ತಂಪು ಮಾಡುತ್ತೆ ಈ ಎಣ್ಣೆ. ಈ ಎಣ್ಣೆನೂ ಕೂಡ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಆಗಿನ ಕಾಲದಲ್ಲಿ 60-70 ವರ್ಷ ಆದರೂ ಬಿಳಿ ಕೂದಲು ಒಂದು ಬರ್ತಾ ಇರಲಿಲ್ಲಲ್ಲ, ಹಾಗಾಗಿ ಎಣ್ಣೆ ಎಲ್ಲ ಮನೇಲೇ ಮಾಡಿ ಯೂಸ್ ಮಾಡ್ತಾಯಿದ್ರು. ಮ್ಯಾಜಿಕಲ್ ಸೀಕ್ರೆಟ್ ಅಂತ ಹೇಳ್ಬೋದು ಇದು, ವಿಟಮಿನ್ ಇ ಕ್ಯಾಪ್ಸಲ್. ಇದನ್ನು ಹಾಕ್ತೆ ಹೋದರೆ ಏರ್ ಆಯಿಲ್ ಪ್ರಿಪೇರ್ ಮಾಡಿ ನಾವು ಏನು ವೇಸ್ಟ್ ಅಂತ ಹೇಳ್ಬೋದು. ನನ್ನ ಹೇರ್ ಆ್ಯಂಡ್ ಸ್ಕಿನ್ಗೆ ನಾನು ಯಾವಾಗಲೂ ಕೂಡ ವಿಟಮಿನ್ ಇ ಕ್ಯಾಪ್ಸಲ್ನ ಯೂಸ್ ಮಾಡ್ತಾ ಇರ್ತೀನಿ. ಇದು ತುಂಬಾ ಏರ್ ಫಾಲ್ ಆಗದೆ ನಮ್ಮ ಹೇರು 100% ಹೇರ್ ಗ್ರೋತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ಲು. ನಾನು 4 ವಿಟಮಿನ್ ಇ ಕ್ಯಾಪ್ಸಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಲ್ಲ ಆನ್ಲೈನ್ ಮೆಡಿಕಲ್ ಸ್ಟೋರ್ ಪ್ರತಿಯೊಂದರಲ್ಲೂ ಕೂಡ ಸಿಗುತ್ತೆ ವಿಟಮಿನ್ ಇ ಕ್ಯಾಪ್ಸಲ್ಲು. ನೀವು ಕೂಡ ತಂದು ಇಟ್ಕೊಂಡು ಹೇರ್ ಆ್ಯಂಡ್ ಸ್ಕಿನ್ಗೆ ನೀವು ಯೂಸ್ ಮಾಡ್ಕೋಬೋದು. ವಿಟಮಿನ್ ಇ ಕ್ಯಾಪ್ಸಲ್ನ ಯೂಸ್ ಮಾಡಿ ಚೆನ್ನಾಗಿ ಈ ರೀತಿ ನಾನು ಒಂದು ಸಾರಿ ಕ್ಲೋಸ್ ಮಾಡ್ತೀನಿ. ವಿಟಮಿನ್ ಇ ಕ್ಯಾಪ್ಸಲ್ಲು ಪ್ರತಿ ಎಲ್ಲ ಮನೇಲೂ ಕೂಡ, ನಮ್ಮ ಮನೇಲಂತೂ ಪ್ರತಿನಿತ್ಯ ಯೂಸ್ ಮಾಡ್ತೀವಿ ವಿಟಮಿನ್ ಇ ಕ್ಯಾಪ್ಸಲ್ಲು. ಇದನ್ನು ಬಂದು ಏರ್ ಆಯಿಲ್ ಪ್ರಿಪೇರ್ ಆಗಿದೆ. ಈಗ ಬಂದು ಇದನ್ನು ಲಿಡ್ನ ಕ್ಲೋಸ್ ಮಾಡಿ 2 ಡೇಸ್ ನಾನು ಏನು ಮುಟ್ಟದೆ ಅಲುಗಾಡಿಸ್ದೆ ಇಟ್ಬಿಡ್ತೀನಿ. ನಾವು ಏನೇ ಬೇಯಿಸಿದ್ರೂ ಕೂಡ ಆ ಸತ್ವ ಎಲ್ಲ ಎಣ್ಣೆಲಿ ಬಿಟ್ಕೋಬೇಕಲ್ಲ, ಹಾಗಾಗಿ ಟಚ್ ಮಾಡಿದೆ ನಾನು 2 ಡೇಸ್ ಹಾಗೆ ಎತ್ತಿಟ್ಬಿಡ್ತೀನಿ. ಈಗ 2 ಡೇಸ್ ಆಗಿದೆ. ಒಂದು ಜಾಲರಿಲಿ ನಾನು ಇದನ್ನು ಶೋಧಿಸ್ಕೊತಾ ಇದ್ದೀನಿ. ನೀವು ಬಟ್ಟೆಲೇ ಶೋಧಿಸ್ಕೊಳ್ಳಿ, ಇಲ್ಲಾಂದರೆ ಜಾಲರಿಲಾದರೂ ಶೋಧಿಸ್ಕೊಳ್ಳಿ, ನಿಮ್ಮಿಷ್ಟ. ಚೆನ್ನಾಗಿ ನಾನು ಇದನ್ನು ಫಸ್ಟು ಜಾಲರಿಲಿ ಶೋಧಿಸ್ಕೊತಾ ಇದ್ದೀನಿ. ಇದನ್ನು ಬಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರತಿಯೊಬ್ಬರು ಕೂಡ ಏರ್ ಆಯಿಲ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನಮಗೆ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾನು ಶೋಧಿಸ್ಕೊಂಡಿದ್ದೀನಿ. ಶೋಧಿಸ್ಕೊಂಡ್ಮೇಲೆ ನೋಡಿ, ಶೋಧಿಸ್ಕೊಂಡ್ಮೇಲೆ ನಮಗೆ ಏರ್ ಆಯಿಲ್ ರೆಡಿ ಆಗಿದೆ. ಇದು ಆರಾಮ್ಸೆ 1 ಮಂತು ನಾವು ನಾರ್ಮಲ್ ಟೆಂಪ್ರೇಚರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಇದನ್ನು ಪದೇ ಪದೇ ಕುದಿಸಿ ಯೂಸ್ ಮಾಡಬೇಕು ಅನ್ನೋದು ಏನಿಲ್ಲ. 1 ಮಂತ್ ಬರುತ್ತೆ ಎಣ್ಣೆ. ವಾರಕ್ಕೆ 2 ಬಾರಿ ಹಚ್ಚಿ ಹೇರ್ ವಾಶ್ನ ಮಾಡಿ. ನೀವು ವಾರದಲ್ಲಿ 2 ಬಾರಿ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ರಿಸಲ್ಟ್ ಪಕ್ಕ ಸಿಕ್ಕೇ ಸಿಗುತ್ತೆ 100% ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇದೊಂದು ಕಾಟನ್ ಬಟ್ಟೆಲಿ ಕೂಡ ಮಿಕ್ಕಿರೋ ಅಂಥ ಎಣ್ಣೆನೂ ಕೂಡ ನಾನು ಶೋಧಿಸ್ಕೊತಾ ಇದ್ದೀನಿ, ಪಲ್ಪಲ್ಲಿರೋವಂಥದ್ದನ್ನು. ಈ ಎಣ್ಣೆನ ಈಗ ಇನ್ಸ್ಟೆಂಟಾಗಿ ನಾವು ಯೂಸ್ ಮಾಡೋದಕ್ಕೆ ನಾನು ಇದನ್ನು ಸಪ್ರೇಟಾಗಿ ಮತ್ತೊಂದು ಭಾಗವಾಗಿ ಶೋಧಿಸ್ಕೊತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದು ಯಾವುದನ್ನೇ ಆಗಲಿ. ಇದನ್ನು ಬಂದು ನಾನು ನನ್ನ ಮಗಳು ಇಬ್ಬರೂ ಕೂಡ ಯೂಸ್ ಮಾಡ್ತಾಯಿದ್ದೀವಿ. ತುಂಬ ವರ್ಷಗಳಿಂದ ಈ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀವಿ. ಇದನ್ನೆಲ್ಲ ಯೂಸ್ ಮಾಡಿದ್ಮೇಲೆ ತುಂಬ ಹೇರ್ ಗ್ರೋತು ತುಂಬ ಚೆನ್ನಾಗಾಗಿದೆ, ಹೇರ್ ಫಾಲ್ ಕಂಟ್ರೋಲ್ಗೆ ಬಂದಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಏರ್ ಟೈಟ್ ಕಂಟೈನರಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ನೀವು ಗಾಜಲ್ಲಾದರೂ ಸ್ಟೋರ್ ಮಾಡಿ ಇಡಿ, ಇಲ್ಲ ಪ್ಲಾಸ್ಟಿಕ್ಕಲ್ಲಾದರೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. 1 ಮಂತ್ ಮೇಲೂ ಕೂಡ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಎಣ್ಣೆನ. ಬನ್ನಿ ಹಾಗೆ ನೋಡ್ತಾ ನೋಡಿ, ಇಷ್ಟೇ ಆಯಿಲು ಪಟ ಅಂತ ರೆಡಿ ಆಗೋಯ್ತು. ನಾವು ಹೊರಗಡೆ ತೊಗೊಳ್ಳೋ ಕೆಮಿಕಲ್ ಇರುವಂಥ ಎಣ್ಣೆಗಿಂತ ಬೆಸ್ಟು ಹೋಮ್ ರೆಮಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮ ಅಮ್ಮ ಎಲ್ಲರೂ ಕೂಡ ಈ ಆಯಿಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ರು. ಆಗಿನ ಕಾಲದವರು ನಾವೇನೇ ತಲೆ ಮೇಲೆ ಬೆಟ್ಟ ಬಿದ್ದಿರೋ ರೀತಿ ತುಂಬ ಪ್ರೋಸೆಸ್ ಅನ್ಕೊತೀವಿ. ಏನಿಲ್ಲ, ಜಸ್ಟ್ ಎಲ್ಲ ಎಣ್ಣೆಲೆ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಮಾಡಿ ಈ ರೀತಿ ಹಚ್ಕೊಳ್ಳೋದ್ರಿಂದ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಹ್ಯಾಕ್ ಮಾಡಬಾರ್ದು, ಒಂದು ಸಾರಿ ಪ್ರಿಪೇರ್ ಮಾಡಿ 1 ಮಂತೆಲ್ಲ ಯೂಸ್ ಮಾಡ್ಬೋದಲ್ವಾ. ಆರಾಮ್ಸೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂಡ ಈ ಏರ್ ಆಯಿಲ್ನ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಡಿ 1 ಡೇ ಬಿಟ್ಟು ನಾನು ಹೇರ್ ವಾಶ್ನ ಮಾಡ್ತೀನಿ. ಈಗ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಅಪ್ಲೈ ಮಾಡ್ತಾಯಿದ್ದೀನಿ. ಆರಾಮಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಈ ಹೇರ್ ಆಯಿಲು ತುಂಬ ಚೆನ್ನಾಗಿ, ತುಂಬ ಶೈನಿಂಗ್ ಆಗಿ, ತುಂಬ ಕೂದಲು ಕಪ್ಪಾಗೋದಕ್ಕೆ ಎಲ್ಲನೂ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಹೇರ್ ಆಯಿಲ್ನ ಮನೇಲೇ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿ ನಿಮ್ಮ ಹೇರ್ನ ಶೈನಿಂಗ್ ಮಾಡ್ಕೊಳ್ಳಿ, ತುಂಬ ದಟ್ಟವಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈಗ ನಾನು ನೈಟು ಯಾವಾಗಲೂ ಕೂಡ ಪ್ರತಿ ಸಂಜೆ ಒಂದು ಈವ್ನಿಂಗ್ ಟೈಮಲ್ಲಿ ಎಣ್ಣೆನ ಹಚ್ಚಿ ಮಾರ್ನಿಂಗ್ ಎದ್ದು ಹೇರ್ ವಾಶ್ನ ಮಾಡ್ತೀನಿ. ನಾನು ತುಂಬ ದಿನ ಹೇರು 2 ಡೇಸ್ 3 ಡೇಸ್ ಎಲ್ಲ ಹೇರಲ್ಲಿ ಎಣ್ಣೆನ ಬಿಡೋದಿಲ್ಲ. ಈಗ ಸ್ಕ್ಯಾಲ್ಪಲ್ಲಿ ಚೆನ್ನಾಗಿ ಎಣ್ಣೆನ ಹಚ್ತಾ ಇದ್ದೀನಿ. ನಾವು ಏನೇ ಎಣ್ಣೆ ಅಪ್ಲೈ ಮಾಡಿದ್ರು, ಯಾವುದೇ ರೀತಿಯಾದ ಎಣ್ಣೆ ಹಚ್ಚಿದ್ರೂ ಕೂಡ ನಾವು ಚೆನ್ನಾಗಿ ಸ್ಕ್ಯಾಲ್ಪಲ್ಲಿ ಹಚ್ಚಿ ರಿಲ್ಯಾಕ್ಸ್ ಆಗಿ ಮಸಾಜ್ ಮಾಡೋ ರೀತಿ ನಾವು ಎಣ್ಣೆನ ಅಪ್ಲೈ ಮಾಡಿದ್ರೆ ಬುಡದಿಂದ ನಮ್ಮ ಹೇರು ತುಂಬ ಸ್ಟ್ರಾಂಗಾಗಿ ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ಎದ್ದು ನಾನು ಹೇರ್ ವಾಶ್ನ ಮಾಡ್ತೀನಿ. ಈಗ ನನಗೆ 30 ಇಯರ್ ಆದರೂ ಕೂಡ ಒಂದು ವೈಟ್ ಹೇರ್ ಇಲ್ಲ. ತುಂಬಾ ಚೆನ್ನಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ನನ್ನ ಹೇರು. ಈಸಿಯಾಗಿ ನೀವು ಕೂಡ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳಿ ಹೇರ್ ಆಯಿಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ವಾಚ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.